ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೆಲ್ತ್ ಆ್ಯಂಡ್ ಹೋಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಸ್ಪೆಷಲ್ ಆಗಿದೆ. ಎಲ್ರಿಗೂ ಇದು ಫೇವ್ರೇಟ್ ಆಗಿರುತ್ತೆ. ಇವತ್ತು ನಾನು ಬೇಸನ್ ಉಂಡೆನ ಡಿಫ್ರೆಂಟ್ ಆಗಿ ಮತ್ತು ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸಕ್ಕರೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿಲ್ಲ. ಅದ್ರ ಬದಲಿಗೆ ಬೋರಾ ಶುಗರ್ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ನಾನು ಮನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಬೋರಾ ಶುಗರ್ ಮಾಡಿಕೊಂಡು ಸ್ವೀಟ್ಸ್ಗೆ ಹಾಕಿದ್ರೆ ಆ ಸ್ವೀಟ್ನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಸನ್ ಉಂಡೆ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇಲ್ಲಿ ಸಕ್ಕರೆ 250 ಗ್ರಾಮ್ ತಗೊಂಡಿದ್ದೀನಿ, 3/4 ಬೌಲ್ ಆಗೋಷ್ಟು ನೀರು, ಏಲಕ್ಕಿ ಪುಡಿ 1/2 ಟೀ ಸ್ಪೂನ್, ಕರ್ಬೂಜದ ಬೀಜ 4 ಟೀ ಸ್ಪೂನ್. ಇದು ಆಪ್ಷನಲ್ಲು, ನೀವು ಮನೇಲಿದ್ರೆ ಹಾಕ್ಕೊಳ್ಳಿ. ಇದನ್ನ ಹಾಕಿದ್ರೆ ಸ್ವೀಟ್ಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಡ್ರೈ ಫ್ರೂಟ್ಸ್, ಪಿಸ್ತಾ, ಗೋಡಂಬಿನ ಸಣ್ಣ ಚೂರಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟು 250 ಗ್ರಾಮ್ ತಗೊಂಡಿದ್ದೀನಿ, ತುಪ್ಪ 150 ಗ್ರಾಮ್. ಫಸ್ಟಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಪ್ಯಾನಿಗೆ 250 ಗ್ರಾಮ್ ಸಕ್ಕರೆನ ನಾನು ಬೌಲ್ನಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 3/4 ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೋಬೇಕು. ಈಗ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಪಾಕ ಮಾಡ್ಕೋಬೇಕು. ಪಾಕದ ಕಲರು ವೈಟ್ ಇಲ್ಲ ಅಂದರೆ ಕೆಲವು ಸಲ ಸಕ್ಕರೆ ಕ್ಲೀನ್ ಇರಲ್ವಲ್ಲ, ಅವಾಗ ಈ ರೀತಿ ಆಗುತ್ತೆ. ಅವಾಗ ಏನು ಮಾಡಿ 2-3 ಸ್ಪೂನ್ ಹಾಲನ್ನ ಹಾಕ್ಕೊಂಡು 2 ನಿಮಿಷ ಕುದಿಸಿ. ಆವಾಗ ಅದು ನೊರೆ ಥರ ಮೇಲ್ ಬರುತ್ತೆ. ಆ ನೊರೆನ ಎಲ್ಲ ನೀವು ಸೋಸ್ಕೊಂಡ್ರೆ ಕ್ಲೀನಾಗಿರೋ ಪಾಕ ಉಳಿಯುತ್ತೆ. ಸಕ್ಕರೆ ಕ್ಲೀನಾಗಿದ್ರೆ ಏನು ಅವಶ್ಯಕತೆ ಇಲ್ಲ. ಹತ್ತು ನಿಮಿಷ ಪಾಕ ಕುದೀತಾ ಇರಬೇಕಾದ್ರೆ 1 ಸ್ಪೂನ್ ತುಪ್ಪನ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ತಾ ಇರಬೇಕು. ನೋಡಿ, ಈಗ ಪಾಕ ಚೆನ್ನಾಗಿ ಕುದ್ದು ಬಿಳಿ ಗಂಜಿ ಥರ ಆಗ್ತಾ ಇದೆ. ಈ ಟೈಮಲ್ಲಿ ನೀವು ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಿಳಿಸ್ಕೊಳ್ಳಿ. ಈಗ ಇದನ್ನು ಕೈ ಬಿಡದೆ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಇದನ್ನ ಸ್ಪೂನಿಂದ ಪ್ರೆಸ್ ಮಾಡ್ತಾ ಇರಬೇಕು. ಅವಾಗ ಅದು ಪಾಕ ಗಟ್ಟಿಯಾಗಿ ಕೊನೆಗೆ ಪುಡಿ ಆಗುತ್ತೆ. ಕೈ ಬಿಟ್ಬಿಟ್ರೆ ಗಂಟಾಗ್ತಾ ಹೋಗ್ಬಿಡುತ್ತೆ ಪಾಕ. ಹಾಗಾಗಿ ಕೈ ಬಿಡ್ಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಅದು ಕೊನೆಗೆ ಪುಡಿ ಆಗುತ್ತೆ. ಅಕಸ್ಮಾತ್ ಗಂಟುಗಳಾದ್ರೆ ನೀವು ಅದನ್ನ ಜಡಿ ಇಟ್ಕೊಳ್ಳಿ. ಕೊನೆಗೆ ಆ ಗಂಟುಗಳನ್ನ ನೀವು ಮಿಕ್ಸಿಗೆ ಹಾಕೊಂಡ್ರೆ ಅದು ಪುಡಿ ಆಗ್ಬಿಡುತ್ತೆ. ಮನೆಯಲ್ಲೇ ಮಾಡಿರೋ ಪ್ಯೂರ್ ಬೋರಾ ಶುಗರ್ ಈಗ ರೆಡಿಯಾಗಿದೆ. ಈಗ ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. 20 ನಿಮಿಷದಲ್ಲಿ ಇದು ರೆಡಿ ಆಗೋಯ್ತು. ಈಗ ಅದೇ ಪ್ಯಾನಿಗೆ ಮೀಡಿಯಂ ಫ್ಲೇಮ್ನಲ್ಲಿ ಕರ್ಬೂಜ ಬೀಜನ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚಟ್ಪಟ್ ಅಂದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ. ಈಗ ಪ್ಯಾನಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 3/4 ಭಾಗದಷ್ಟು ತುಪ್ಪನ ನಾನು ಹಾಕ್ಕೊಳ್ತಾ ಇದ್ದೀನಿ.
ತುಪ್ಪ ಕರಗಿದ್ಮೇಲೆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಗಂಟಿಲ್ದಂಗೆ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ತುಪ್ಪ ಹಿಟ್ಟಿನಲ್ಲಿ ಚೆನ್ನಾಗಿ ಕರಗಬೇಕು. ನೋಡಿ, ಈಗ ಇದು ಹಿಟ್ಟು ಡ್ರೈ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಇವಾಗ ಇನ್ನೊಂದು 2 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಇದನ್ನ ಚೆನ್ನಾಗಿ ಕೈ ಬಿಡದಂಗೆ ಲೋ ಫ್ಲೇಮ್ನಲ್ಲೇ ಕೈಯಾಡಿಸ್ತಾ ಇರಬೇಕು. ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಳ್ತಾ ಇರಬೇಕು. ಹಸಿ ವಾಸನೆ ಇದ್ರೆ ಉಂಡೆ ಕಹಿ ಬಂದ್ಬಿಡುತ್ತೆ. ನೋಡಿ, ಈಗ ತುಪ್ಪ ಮತ್ತೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ. ಹಿಟ್ಟು ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಹುರಿತಾ ಇರಬೇಕು. ಯಾವುದೇ ಕಾರಣಕ್ಕೂ ಹಿಟ್ಟು ಹೊತ್ತದಂಗೆ ನೋಡ್ಕೋಬೇಕು. ಈ ರೀತಿ ಉಂಡೆಗಳು ಮಾಡಬೇಕಾದ್ರೆ ತಳ ದಪ್ಪ ಇರೋ ಪಾತ್ರೆಗಳನ್ನೇ ಬಳಸಬೇಕು. ಅಕಸ್ಮಾತ್ ಹಿಟ್ಟು ಹೊತ್ತು ಬಿಟ್ರೆ ಇಡೀ ಹಿಟ್ಟೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಸಮಾಧಾನದಿಂದ ಹಿಟ್ಟನ್ನ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈಗ ಹಿಟ್ಟು ಘಮ ಘಮ ಸ್ಮೆಲ್ ಬರ್ತಾ ಇದೆ. ಈ ರೀತಿ ಸ್ಮೆಲ್ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೋಬೇಕು. ಇನ್ನೂ ಹೆಚ್ಚು ಹುರಿಯಕ್ಕೆ ಹೋಗ್ಬಾರ್ದು. ಈಗ ಇದನ್ನ ಸಡನ್ ಆಗಿ ಕೆಳಗಿಳಿಸಿ ಬೇರೆ ಪಾತ್ರೆಗೆ ಇದನ್ನ ಹಾಕೋಬೇಕು. ಈಗ ಈ ಹಿಟ್ಟನ್ನ ಒಂದು 5 ನಿಮಿಷ ಆರೋದಕ್ಕೆ ಬಿಟ್ಟಿದ್ದೀನಿ. ಪೂರ್ತಿನೂ ತಣ್ಣಗಾಗಬಾರ್ದು, ಸ್ವಲ್ಪ ಕೈ ಮುಟ್ಟೋ ಅಷ್ಟಿದ್ರೆ ಸಾಕು. ನೋಡಿ, ಇವಾಗ ಇದು ಸರಿ ಇದೆ. ಇದಕ್ಕೆ ನಾನು ಬೋರಾ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಕರ್ಬೂಜದ ಬೀಜ, ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಕೈ ಮುಟ್ಟೋಷ್ಟು ಬಿಸಿ ಇದ್ದಾಗ ಬೋರಾ ಶುಗರ್ನ ಹಾಕ್ಕೋಬೇಕು. ಪೂರ್ತಿ ಬಿಸಿ ಇದ್ದಾಗ ಬೋರಾ ಶುಗರ್ನ ಹಾಕ್ಕೊಂಡ್ರೆ ಉಂಡೆ ಕಟ್ಟೋದಕ್ಕಾಗಲ್ಲ. ಈ ಟಿಪ್ನ ನೀವು ಫಾಲೋ ಮಾಡಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಕಲಸಾಗಿದೆ. ಇದನ್ನ ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಉಂಡೆಗಳನ್ನ ಕಟ್ತಾ ಇದ್ದೀನಿ. ಈಗ ರುಚಿಯಾದ ಬೇಸನ್ ಉಂಡೆ ರೆಡಿಯಾಗಿದೆ. ಬೋರಾ ಶುಗರ್ ಹಾಕಿರೋದ್ರಿಂದ ತರಿತರಿಯಾಗಿ ಬಂದಿದೆ. ನೀವು ಇದನ್ನು ಮನೇಲಿ ಖಂಡಿತ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.